ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ನಿಮಗೆ ಇನ್ನೊಂದು ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಸೊ ಇದು ಎಷ್ಟು ಜನಕ್ಕೆ ಫೆಮಿಲಿಯರ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದರ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ತಾಯಿ ನಿಮಿಷಾಂಬ ದೇವಿ ಟೆಂಪಲ್ ಅಂತ. ಸೊ ಇದು ಬಂದ್ಬಿಟ್ಟು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದೆ. ಸೊ ಇದು ತುಂಬ ಹಳೆಯ ಒಂದು ಏನ್ಷಿಯಂಟ್ ಟೆಂಪಲ್ ಅಂತ ಹೇಳ್ಬೋದು. 300 ವರ್ಷ ಹಳೆಯ ದೇವಸ್ಥಾನ ಇದು. ಸೊ ರಾಜ ಮಹಾರಾಜರ ಕಾಲದಲ್ಲಿ ಕೂಡ ಇದಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ. ಇದು ಬಂದ್ಬಿಟ್ಟು ಲೊಕೇಟ್ ಆಗಿರೋದು ಆನ್ ದ ರಿವರ್ಸ್ ಬ್ಯಾಂಕ್ ಆಫ್ ರಿವರ್ ಕಾವೇರಿ ನದಿ ತೀರದಲ್ಲಿ ಇರುವಂಥದ್ದು ಒಂದು ಟೆಂಪಲ್. ಸೊ ಇದರ ಪ್ರತೀತಿ ಏನಂತ ಅಂದರೆ, ನಿಮಿಷಾಂಬ ದೇವಿ ಅಂತ ಹೇಳಿದರೆ ಇದು ರೆಫರ್ಸ್ ಟು ದ ಗಾಡೆಸಸ್ ಪಾರ್ವತಿ ದೇವಿಯ ಇನ್ನೊಂದು ಹೆಸರನ್ನು ನಿಮಿಷಾಂಬ ಅಂತ ಹೇಳಿ. ಸೊ ಇಲ್ಲಿ ನಿಮಿಷಾಂಬ ದೇವಿ ಅಂತ ಹೇಳಿ ಆರಾಧನೆ ಮಾಡ್ತಾರೆ. ಸೊ ಈ ದೇವಸ್ಥಾನದ ಇನ್ನೊಂದು ಪ್ರತೀತಿ ಏನಂತ ಅಂದರೆ, ನಮಗೆ ಏನೇ ಕಷ್ಟಗಳಿದ್ರೂ ಕೂಡ ಅದು ನಿಮಿಷದಲ್ಲಿ ಸರಿಯಾಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಸೊ ಅದಕ್ಕೋಸ್ಕರನೇ ಈ ತಾಯಿಗೆ ನಿಮಿಷಾಂಬ ಅಂತ ಹೇಳಿ ಹೆಸರು ಬಂದಿರೋದು. ಮತ್ತು ಇಲ್ಲಿ ನಾವು ಏನಾದರೂ ಪೂಜೆ ಪುನಸ್ಕಾರ ಮಾಡಬೇಕು, ನಮ್ಮ ಪೂರ್ವಜರಿಗೆ ಅಥವಾ ಹಿರಿಯರಿಗೆ ಏನಾದರೂ ಪೂಜೆ ಸಲ್ಲಿಸಬೇಕು ಅಂದರೆ ಕೂಡ ಇದೊಂದು ಫೇಮಸ್ ಟೆಂಪಲ್ ಅಂತ ಹೇಳ್ತಾರೆ. ಸೊ ಶ್ರಾದ್ದ ಅಥವಾ ಏನಾದರೂ ಪೂರ್ವಜರದು ಫೋರ್ ಫಾದರ್ಸ್ ಏನಾದರೂ ಪೂಜೆಗಳಿದ್ದರೆ ಅದನ್ನು ಇಲ್ಲಿ ನದಿಯ ತೀರದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು, ಒಂದು ಪುಣ್ಯ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿ ದೇವಸ್ಥಾನ ನದಿಯ ದಡದಲ್ಲೇ ಇರೋದ್ರಿಂದ ಸೊ ಇಲ್ಲಿ ಸ್ನಾನ ಮಾಡಿ ಬಂದು ದೇವಿಗೆ ಪೂಜೆ ಮಾಡಿಕೊಂಡು ಹೋಗ್ತಾರೆ. ಮತ್ತು ಇದು ಕೂಡ ತುಂಬ ಪವರ್ಫುಲ್ ದೇವಿ ಅಂತ ಹೇಳ್ಬೋದು. ಇದರ ಅಕ್ಕಪಕ್ಕ ಗಣೇಶ ಮೂರ್ತಿನೂ ಇದೆ, ಹಾಗೆ ತಾಯಿ ನಿಮಿಷಾಂಬ ದೇವಿ ಕೂಡ ಇದೆ. ಸೊ ನಿಮ್ಮದು ಏನೇ ಕಷ್ಟಗಳಿದ್ರು, ನಮ್ಮದು ಏನೇ ತೊಂದರೆ ಇದ್ದರೂ ಕೂಡ ನಿಮಿಷದಲ್ಲಿ ಪರಿಹಾರ ಮಾಡ್ತಾಳೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ದೇವರದ್ದು ವಿಗ್ರಹಗಳನ್ನೆಲ್ಲ ನಾವು ಕ್ಯಾಪ್ಚರ್ ಮಾಡೋ ಹಂಗಿಲ್ಲ ವಿಡಿಯೋದಲ್ಲಿ. ಸೊ ನಾನು ಅದಕ್ಕೋಸ್ಕರ ನಿಮಗೆ ಇಮೇಜಸ್ನ ಆ್ಯಡ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಸೊ ಇದು ದೇವಸ್ಥಾನದ ಬಾಗಿಲು ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ಅಂಥೇಳಿ. ಸೊ ನಾನು ಹೇಳ್ದಂಗೆ ಇದು ಸುಮಾರು 300 ವರ್ಷಗಳ ಹಳೆಯ ದೇವಸ್ಥಾನ ಅಂಥೇಳಿ ಪ್ರತೀತಿ ಇದೆ. ಸೊ ಇಲ್ಲೇ ಪ್ರತಿಯೊಂದು ಸುತ್ತಮುತ್ತಲೇ ನಿಮಗೆ ಏನು ಹೂವು ಹಣ್ಣು ಕಾಯಿ ಬೇಕು ಎಲ್ಲ ಸಿಗುತ್ತೆ. ಮತ್ತು ನದಿಯ ತೀರದಲ್ಲಿ ಕೂಡ ಪೂಜೆ ಮಾಡೋದಾಗಲಿ ಅಥವಾ ಇನ್ನೊಂದಾಗಲಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಏನಂದರೆ ನಮ್ಮ ಪೂರ್ವ ಪುಣ್ಯ ಅಥವಾ ಪೂರ್ವಜರ ಕರ್ಮ ಏನಾದರೂ ಕಳ್ಕೊಳ್ಬೇಕು ಅನ್ನೋದಿದ್ದರೆ, ಅಥವಾ ನಮಗೇನಾದರೂ ಮತ್ತು ಇದರಲ್ಲಿ ಪ್ರತೀತಿ ಕೂಡ ಇದೆ, ಮ್ಯಾರೇಜ್ ಪ್ರಪೋಸಲ್ಸ್ ಏನಾದರೂ ಫಿಕ್ಸ್ ಆಗ್ತಿಲ್ಲ ಅಂದರೂ ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬಂದರೆ ಒಳ್ಳೆಯದು ಅಂತ ಹೇಳಿ ಪ್ರತೀತಿ ಕೂಡ ಇದೆ, ನಂಬಿಕೆ ಇದೆ. ಸೊ ಸೊ ಆನ್ ದ ವೇ ನೀವೇನಾದರೂ ಮೈಸೂರು ಹೋಗ್ತಿದ್ರೆ ಅಥವಾ ಮಂಡ್ಯ ಜಿಲ್ಲೆ ಹತ್ರ ಏನಾದರೂ ನಿಯರ್ ಬೈ ಇದ್ದರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಆ ಪಾಸಿಟಿವ್ ವೈಬ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ, ಆ ಪಾಸಿಟಿವ್ ವೈಬ್ಸೇ ಗೊತ್ತಾಗುತ್ತೆ. ಬಿಕಾಸ್ ಅಷ್ಟು ಪವರ್ಫುಲ್ ಟೆಂಪಲ್ ಅಂತೇಳಿ ನಾನು ಹೇಳ್ತೀನಿ. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ಇತ್ತೀಚೆಗೆ ಊಟದ ವ್ಯವಸ್ಥೆ ಕೂಡ ತಯಾರಿಯಾಗಿದೆ. ಸೊ ಎಲ್ಲ ಪೂಜೆ ಪುನಸ್ಕಾರ ಮಾಡಿ ಮುಗಿಸ್ಕೊಂಡು ನೀವು ಇಲ್ಲೇ ಪ್ರಸಾದನ ಕೂಡ ತಿಂದ್ಕೊಂಡು ಬರಬಹುದು. ಮತ್ತು ಈ ದೇವಸ್ಥಾನನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಸ್ಥಾಪಿಸಿದ್ದು ಅಂತ ಕೂಡ ಹೇಳಲಾಗುತ್ತೆ. ಮತ್ತು ಈ ದೇವಸ್ಥಾನದ ಒಳಗೆ ನಂದಿ ವಿಗ್ರಹ ಕೂಡ ಇದೆ, ಲಾರ್ಡ್ ಹನುಮಾನ್ ಕೂಡ ಇದೆ, ಹಾಗೆ ಶಿವನ ಮೂರ್ತಿ ಕೂಡ ಇದೆ, ಲಕ್ಷ್ಮೀನಾರಾಯಣರ ಮೂರ್ತಿ ಕೂಡ ಇದೆ. ಸೊ ಎಲ್ಲ ದೇವರ ಬ್ಲೆಸ್ಸಿಂಗ್ಸ್ನ ಕೂಡ ಪಡ್ಕೊಬಹುದು. ಸೊ ನಿಮಗೆ ಮೈಸೂರಿಂದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅವೈಲಬಲ್ ಇದೆ, ಆಟೋಸ್ ಕೂಡ ಅವೈಲಬಲ್ ಇದೆ. ನೀವೇನಾದರೂ ಸಮ್ಮರ್ ವೆಕೇಷನ್ಸ್ಗೆ ಮೈಸೂರು ವಿಸಿಟ್ ಮಾಡಿದರೆ, ಸೊ ಇಲ್ಲಿ ಟಿಪ್ಪು ಸುಲ್ತಾನದ ಬೇಸಿಗೆ ಕಾಲದ ಅರಮನೆ ಕೂಡ ಇದೆ ಇದ್ರ ಸುತ್ತಮುತ್ತ. ಆ್ಯಂಡ್ ಮೈಸೂರನ್ನ ವಿಸಿಟ್ ಮಾಡ್ಲಿಕ್ಕೆ ಬಂದರೆ ಇದು ಒಂದು ಪ್ಲೇಸಸ್ನ ನೀವು ವಿಸಿಟ್ ಮಾಡ್ಕೊಂಡು ಕವರ್ ಮಾಡ್ಕೊಂಡು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಿಯ ದೇವಸ್ಥಾನದ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ನೀವೇನಾದರೂ ಆ ಕಡೆ ಹೋದ್ರೆ ಒಮ್ಮೆ ವಿಸಿಟ್ ಮಾಡಿ, ಒಂದು ಒಳ್ಳೆ ಪ್ರಸಾದ ಕೂಡ ಸಿಗುತ್ತೆ. ಪೂಜೆ ಮುಗಿಸಿ ಪ್ರಸಾದ ತಿಂದ್ಕೊಂಡು ಆರಾಮಾಗಿ ಬನ್ನಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್.